ಹೇ ಗಾಯ್ಸ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಗವರ್ನಮೆಂಟ್ ಆಫ್ ಕರ್ನಾಟಕ ಏನು ಮಾಡ್ತಾ ಇದೆ, 2200ಕ್ಕೂ ಹೆಚ್ಚು ಆಯ್ತಾ, ಮೋರ್ ದೆನ್ 2500ಕ್ಕೂ ಹೆಚ್ಚು ಏನು ಮಾಡ್ತಾ ಇದ್ದಾರೆ, ಹೈಸ್ಕೂಲ್ ಟೀಚರ್ಸ್ದು ರಿಕ್ರೂಟ್ಮೆಂಟ್ನ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಹಿಂದಿ ಟೀಚರ್ಸ್ ಆಲ್ಸೋ. ಸೊ ಹಾಗಾದ್ರೆ ಈ ವಿಡಿಯೋದಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ವಾಟ್ ಈಸ್ ದ ಪ್ರಿಸ್ಕ್ರೈಬ್ಡ್ ಸಿಲೆಬಸ್, ಅಫಿಷಿಯಲ್ ಸಿಲೆಬಸ್ ಏನಿದೆ ಹಿಂದಿ ಲ್ಯಾಂಗ್ವೇಜ್ಗಳಿಗೆ ಆಯ್ತಾ, ಹಿಂದಿ ಲ್ಯಾಂಗ್ವೇಜ್ ಪಾಠ ಮಾಡೋದಕ್ಕೆ ಅಫಿಷಿಯಲ್ ಆಗಿ ಏನು ಸಿಲೆಬಸ್ ಇದೆ, ಸೊ ಯಾವ ರೀತಿ ನೀವು ಸ್ಟಡಿ ಮಾಡಬೇಕು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಎಷ್ಟು ಪೇಪರ್ಸ್ ಇರ್ತವೆ, ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ಅರ್ಥ ಮಾಡ್ಕೊಂಬರೋಣ. ನಮ್ಮ ಚಾನಲ್ನ ಮೊದಲೇ ವರೆಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್. ಓಕೆ ಮೇಡರ್ಸ್ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಆಲ್ರೆಡಿ ನಾವು ಹೇಳಿದ್ವಿ ಏನಂತ ಹೇಳಿ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಎಷ್ಟು ಆಗ್ತಾ ಇದೆ, 2200ಕ್ಕೂ ಹೆಚ್ಚು ವೇಕೆನ್ಸೀಸ್ಗಳು ಆಗ್ತಾ ಇದೆ. ಇಟ್ ಇಸ್ ಅ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ. ನೋಡಿ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಯ್ತಾ, ವೆನ್ वी कम टू द हिंदी सब्जेक्ट, देखिए आपको 2 पेपर रहता है. ओके, देयर विल बी 2 पेपर्स, नेगेटिव मार्किंग नहीं रहता है. ओके, देयर विल बी नो नेगेटिव मार्किंग. ಸೊ ಜನರಲ್ ಸ್ಟಡೀಸ್ ಅಂತ ಹೇಳಿ ಒಂದು ಪೇಪರ್ ಇರುತ್ತೆ, ಜಿ ಕೆ, ಮೆಂಟಲ್ ಎಬಿಲಿಟಿ, ಸೈಕಾಲಜಿ, ಇಂಗ್ಲಿಷ್ ಆಸ್ ವೆಲ್ ಆಸ್ ಕಂಪ್ಯೂಟರ್. ಸೊ ಇಷ್ಟೆಲ್ಲ ಸಂಬಂಧಪಟ್ಟಂಗೆ 100 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀಬೇಕಾಗುತ್ತೆ, ಸರಿನಾ. ಜನರಲ್ ಸ್ಟಡೀಸಲ್ಲಿ ಏನೇನಿರುತ್ತೆ, ಕರೆಂಟ್ ಅಫೇರ್ಸ್ ಅಥವಾ ಜಿ ಕೆ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಸೈಕಾಲಜಿ ಓದ್ಕೋಬೇಕು, ಇಂಗ್ಲೀಷ್ ಓದ್ಕೋಬೇಕು, ಕಂಪ್ಯೂಟರ್ ಓದ್ಕೋಬೇಕು. ಸೊ ಇಷ್ಟಕ್ಕೆಲ್ಲ 100 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಪೇಪರ್ ಏನಿರುತ್ತೆ, ನಿಮ್ಮದು ಹಿಂದಿ ಪೇಪರ್ ಇರುತ್ತೆ ಆಯಿತಾ, ನಿಮ್ಮ ಹಿಂದಿ ಪೇಪರ್ ಇದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂಗೆ 100 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ಯು ಹ್ಯಾವ್ ಟು ರೈಟ್ 200 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ 200ಅಲ್ಲಿ ಯಾರು ಟಾಪ್ ಮಾಡ್ತೀರಲ್ವಾ ಆಯಿತಾ, 190 180 ಆಯಿತಾ, ಪ್ಲಸ್ ಟಾರ್ಗೆಟ್ ಇಟ್ಕೊಂಡು ಚೆನ್ನಾಗಿ ಓದಿ. ಸೊ ಇಷ್ಟು ಯಾರು ಸ್ಕೋರ್ ಮಾಡ್ತೀರಾ, ನೀವೆಲ್ಲ ಏನಾಗ್ತೀರಾ, ಹೈಸ್ಕೂಲ್ ಟೀಚರಾಗಿ ಅಪಾಯಿಂಟ್ ಆಗ್ತೀರಾ, ಡಿಪೆಂಡ್ ಅಪಾನ್ ಯುವರ್ ರಿಸರ್ವೇಷನ್ ಆ್ಯಂಡ್ ರ್ಯಾಂಕಿಂಗ್. ಸೊ ಈ ಒಂದು ವಿಡಿಯೋದಲ್ಲಿ ಹಿಂದಿ ಟೀಚರ್ದು ಸಿಲೆಬಸ್ ಯಾವ ರೀತಿ ಇದೆ ಆಯಿತಾ, ಡಿಪಾರ್ಟ್ಮೆಂಟ್ ನೋಡ್ತಾ ಇರ್ಬೋದು. ಇಟ್ ಈಸ್ ಆಫಿಷಿಯಲಿ ಪ್ರಿಸ್ಕ್ರೈಬ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಆಯಿತಾ. ನಿಮಗೆಲ್ಲ ಏನು ಹೇಳ್ತಾ ಇದ್ದೀವಿ, ಕರ್ನಾಟಕ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿಂದನೇ ಪ್ರಿಸ್ಕ್ರೈಬ್ ಮಾಡಿರುವಂಥ ಸಿಲೆಬಸ್ ಇದೆ. ಲೆಟ್ಸ್ ಬಿಗಿನ್ ಯಾವ ರೀತಿ ಸಿಲೆಬಸ್ ಇದೆ ಅಂತೇಳಿ. ಸೊ ನೋಡ್ತಾ ಇರ್ಬೋದು, ಸಿಲೆಬಸ್ ಫಾರ್ 8ರಿಂದ 10ನೇ ತರಗತಿ ಅಂತಿದೆ, ಸರಿನಾ. ಸೊ 80 ಮಾರ್ಕ್ಸ್ ಫಾರ್ 80 ಮಾರ್ಕ್ಸ್ ಫಾರ್ ಲ್ಯಾಂಗ್ವೇಜ್ ಕಂಟೆಂಟ್. ನೋಡಿ, 80 ಮಾರ್ಕ್ಸ್ ಫಾರ್ ಯಾವುದಕ್ಕಿದೆ, ಲ್ಯಾಂಗ್ವೇಜ್ ಕಂಟೆಂಟಿಗಿದೆ. 20 ಮಾರ್ಕ್ಸ್ ನಾವು ಯಾವುದಕ್ಕೆ ಕೇಳ್ತಾ ಇದ್ದೀವಿ, ಮೆಥಡಾಲಜಿ ಕೇಳ್ತಾ ಇದ್ದೀವಿ, ಸರಿನಾ. 20 ಮಾರ್ಕ್ಸ್ ಯಾವುದಕ್ಕಿದೆ, ಮೆಥಡಾಲಜಿಗಿದೆ. ಮೆಥಡಾಲಜಿ ಅಂದ್ರೇನು, ನೀವೇನು ಮೆಥಡ್ ಆಯಿತಾ, ನಿಮ್ಮ ಒಂದು ಬಿ ಎಡಲ್ಲಿ ಮೆಥಡಾಲಜಿ ಏನು ಓದಿರ್ತೀರಿ, ಹಿಂದಿ ಮೆಥಡಾಲಜಿ, ಅದಕ್ಕೆ ಸಂಬಂಧಪಟ್ಟಂತೆ 20 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಉಳಿದಂಗೆ 80 ಮಾರ್ಕ್ಸ್ ಯಾವುದು, ಲ್ಯಾಂಗ್ವೇಜ್ ಕಂಟೆಂಟ್ ಇರುತ್ತೆ, ಇದರಲ್ಲಿ ಗ್ರಾಮರ್ ಎಲ್ಲ ಬರುತ್ತೆ. ಸೊ ಮುಂದೆ ನೋಡೋಣ. ಸೊ ಲೆಟ್ಸ್ ಬಿಗಿನ್. ನೋಡಿ, ಇಲ್ಲಿ ಸಾಮಾನ್ಯ ಹಿಂದಿ ಅಂತಿದೆ ಆಯಿತಾ, ಸಾಮಾನ್ಯ ಹಿಂದಿ. ಇಲ್ಲಿ ವ್ಯಾಕರಣ 20 ಮಾರ್ಕ್ಸ್ ಅಂತಿದೆ, ಅದರಲ್ಲಿ ಗ್ರಾಮರ್ ಎಷ್ಟು ಪೋರ್ಷನ್ ಇದೆ, 20 ಮಾರ್ಕ್ಸಿಂದು ಗ್ರಾಮರ್ ಇದೆ. ಸೊ ಲೆಟ್ಸ್ ಟ್ರೈ ದಿಸ್. ವರ್ಣಮಾಲಾ ಆಯಿತಾ, ನಂಬರ್ 1 ಯೂನಿಟ್ ಯಾವುದು, ವರ್ಣಮಾಲಾ ಅಂತಿದೆ. ಇದರಲ್ಲಿ ಸ್ವರ, ವ್ಯಂಜನ್, ಯೋಗವಾಹಕ್, ಅನುನಾಸಿಕ ಆ್ಯಂಡ್ ಅನುಸ್ವಾರ, ಸಂಯುಕ್ತಾಕ್ಷರ ಇರ್ಬೋದು ಆಯಿತಾ, ಬಾರಾಕಡಿ ನಿಮಗೆಲ್ಲ ಗೊತ್ತು. ಹಾಗೆಯೇ ನೋಡಿ, ಎಷ್ಟು ಸಿಂಪಲ್ ಆಗಿರುವಂಥ ಟಾಪಿಕ್ಸ್ಗಳ ಮೇಲೆ ವರ್ಣಮಾಲಾ ಏನು ಫಸ್ಟ್ ಯೂನಿಟ್ ಇದೆ ಅಲ್ಲಿಂದ ಕ್ವಶನ್ಸ್ ಬರ್ತವೆ. ಸೊ ಟೋಟಲಿ 20 ಮಾರ್ಕ್ಸ್ ಇಲ್ಲಿಂದ ಕವರ್ ಆಗುತ್ತೆ. ನೆಕ್ಸ್ಟು ವಿಕಾರಿ ಶಬ್ದ ಅವರು ಅವಿಕಾರಿ ಶಬ್ದ ಅಂತಿದೆ, ಸರಿನಾ. ಸೊ ಅದರಲ್ಲಿ ಸಂಜ್ಞಾಪದ, ಸರ್ವನಾಮ್ ಆಯಿತಾ, ಪ್ರೋನೌನ್ ಅಂತ ಹೇಳ್ತೀವಿ, ನೌನ್ ಅಂತ ಹೇಳ್ತೀವಿ, ಅದೇ ಥರ ಇದೆ ನೋಡಿ. ಕ್ರಿಯಾ ಶಬ್ದ ವರ್ಬ್ ಅಂತ ಹೇಳ್ತೀವಿ, ವಿಶೇಷಣ ಆಯಿತಾ, ಅವಯ್ಯ. ಹಾಗೆಯೇ ಕ್ರಿಯಾ ವಿಶೇಷಣ ಅವ್ರ ಉಸ್ಕ ವ್ಯಾವಹಾರಿಕ ಉಪಯೋಗ ಅಂತಿದೆ, ಸರಿನಾ. ಇಷ್ಟೆಲ್ಲ ನೀವು ಓದ್ಕೋಬೇಕಾಗುತ್ತೆ. ಆ್ಯಂಡ್ ಈ ಸಿಲೆಬಸ್ನ ಕೆಳಗಡೆ ಕೊಟ್ಟಿದ್ದಾರೆ ಏನೇನು ನೀವು ಅಭ್ಯಾಸ ಮಾಡಬೇಕು ಅಂತೇಳಿ. ಹಾಗೆಯೇ ಮಾಡ್ಯಾರ ಫ್ರೆಂಡ್ಸ್, ಸಾಮಾನ್ಯ ಶಬ್ದ ಅಂತಿದೆ ನೋಡಿ, ಥರ್ಡ್ ಯೂನಿಟ್, ಸರಿನಾ. ಸಾಮಾನ್ಯ ಶಬ್ದ ಅಂತಿದೆ, ರಚನಾ ಅವ್ರ ಸಮಾಸ್ಗೆ ಪ್ರಕಾರ ಅಂತಿದೆ. ಹಾಗೆಯೇ ಸಂಧಿ ಶಬ್ದ, ಸಂಧಿಕೆ ನಿಯಮ ಅವ್ರ ಸಂಧಿಕೆ ಪ್ರಕಾರ ಅಂತ ಇದೆ ಆಯಿತಾ. ಸಂಧಿಯಲ್ಲಿ ಏನೇನು ನಿಯಮಗಳು ಬರ್ತವೆ, ಎಷ್ಟು ಟೈಪ್ಸ್ ಬರ್ತವೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕಾಲ್ಕೆ ಭೇದ್ ಆಯಿತಾ, ಕಾಲ್ಕೆ ಭೇದ್ ಅಂದರೆ ಟೆನ್ಸಸ್ ಅಂತ ಅರ್ಥ. ಭೂತ್ಕಾಲ ಇರ್ಬೋದು, ವರ್ತಮಾನ ಇರ್ಬೋದು, ಭವಿಷ್ಯ ಇರ್ಬೋದು. ಹಾಗೆಯೇ ವಾಕ್ಯ ರಚನಾ ಹೆಂಗೆ ಮಾಡಬೇಕು ಅಂಥೇಳಿ ಆಯಿತಾ, ಕಥನ್ಕೆ ಪ್ರಕಾರ ಅಂತ ಇದೆ ನೋಡಿ. ಸೊ ಅದರಲ್ಲಿ ವಿನಮ್ರತಾಕ್ಕೆ ಸೂಚಕ್, ಹಾಗೆಯೇ ವಿಧಿ ನಿಷೇಧ ಇರ್ಬೋದು, ಹಾಗೆಯೇ ಕಾಲ್ ಬೋಧ್ ಇರ್ಬೋದು, ಸ್ಥಾನ್ ಏವಂ ದಿಶಾ ಬೋಧ್ ಅಂತ ಹೇಳ್ತಾ ಇದ್ದಾರೆ. ವಾಕ್ಯ ಕ್ಯಾ ಹೈ ಆಯಿತಾ, ವಾಟ್ ಈಸ್ ಸೆಂಟೆನ್ಸ್ ಅಂತ ಕೇಳ್ತಾ ಇದ್ದಾರೆ. ವಾಕ್ಯಕ್ಕೆ ಪ್ರಕಾರ ಎಷ್ಟು ಟೈಪ್ ಇದ್ದಾವೆ, ಸರಳ ಅಂದ್ರೇನು, ಸಂಯುಕ್ತ ಅಂದ್ರೇನು, ಮಿಶ್ರ ಅಂದ್ರೇನು, ವಾಕ್ಯ ಆಯಿತಾ, ವಾಕ್ಯ ರಚನಾಗತ್, ಹಾಗೆಯೇ ಅಶುದ್ಧಿಯೋಂಕಿ ಪಹಚನ ಅಂತ ಕೇಳ್ತಾ ಇದ್ದಾರೆ. ಹಾಗೆಯೇ ವಾಕ್ಯಾಂಶಕ್ಕೆ ಲಿಯೆ ಏಕ್ ಶಬ್ದ ಅಂತ ಕೊಡ್ತಾ ಇದ್ದಾರೆ
ಆಯ್ತಾ? ಆಲ್ಮೋಸ್ಟ್ ಸೆಂಟೆನ್ಸ್ ಯಾವ ಥರ ಫಾರ್ಮ್ ಆಗುತ್ತೆ ಆಯ್ತಾ? ಹಿಂದಿಯಲ್ಲಿ ಸೆಂಟೆನ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅನ್ನೋದ್ರ ಮೇಲೆ ಪ್ರಶ್ನೆಗಳು ಬರ್ತವೆ. ಸೊ ಅದರಲ್ಲಿ ನಾವು ಯಾವ ಥರ ಇಂಗ್ಲೀಷಲ್ಲಿ ನೋಡ್ತೀವಲ್ವಾ ಸಿಂಪಲ್, ಕಾಂಪ್ಲೆಕ್ಸ್, ಕಂಪೌಂಡ್ ಅಂತ ಬರುತ್ತೆ. ಸೇಮ್ ಅದೇ ರೀತಿಯಾಗಿ ನೋಡಿ ಆಯ್ತಾ? ಸರಳ ಇರ್ಬೋದು, ಸಂಯುಕ್ತ ಇರ್ಬೋದು, ಮಿಶ್ರ ಇರ್ಬೋದು, ಇದನ್ನೆಲ್ಲ ಕೇಳ್ತಾರೆ ಮೈ ಡಿಯರ್ ಹಿಂದಿ ಆಸ್ಪಿರೆಂಟ್ಸ್. ಅದೇ ರೀತಿ 7ನೇ ಪಾಠ ನೋಡಿ ಮೈ ಡಿಯರ್ ಆಸ್ಪಿರೆಂಟ್ಸ್, 7ನೇ ಯೂನಿಟ್ ಕಾರಕ್ ಅಂತಿದೆ ಆಯ್ತಾ? ಕಾರಕ್ ಅಂತಿದೆ. ಸೊ ಇದನ್ನ ಪರ್ಸರ್ಗ್ ಅಂತಾನು ಇನ್ನೊಂದು ಮಾತಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಕಾರಕ್ಕೆ ಪ್ರಕಾರ, ಕಾರಕ್ಕಿ ಚಿಹ್ನ, ಹಾಗೇನೆ ಅದನ್ನ ಯಾವ ಥರ ಪ್ರಯೋಗ ಮಾಡ್ಕೋಬೇಕು, ವಾಕ್ಯ ಮೇ ಕಾರಕ್ಕ ಪ್ರಯೋಗ ಹೆಂಗ್ ಮಾಡ್ಬೇಕಾಗತ್ತೆ, ಹಾಗೇನೆ ಕಾರಣ್ ಅದೆಲ್ಲ ಕೇಳ್ತಾರೆ, ಅನುಕ್ರಮ್ ಓಕೆನಾ. ಹಾಗೇನೆ ವ್ಯಾಕರಣಿಕ ಅಶುದ್ಧಿಯ ಅದೆಲ್ಲ ಕೇಳ್ತಾರೆ. ಹಾಗೇನೆ ಭಾಷಾ ಸರಿನಾ, ಭಾಷಾ ಕ್ಯಾ ಹೈ, ಭಾಷಾ ಕೆ ಭೇದ್, ಭಾಷಾ ಕಿ ಅವಶ್ಯಕತೆ ಏನಿದೆ, ಭಾಷಾ ಕೆ ಬಾರೆ ಮೇ ವ್ಯಕ್ತ ವಿಚಾರ ಯಾವ ಥರ ಮಾಡ್ತೀರಿ ನೀವು ಎಲ್ಲ, ಹಾಗೇನೆ ಡೆಫಿನಿಷನ್ ಆಫ್ ದಿ, ಹಾಗೇನೆ ಡೆಫಿನಿಷನ್ ಕೇಳ್ತಾ ಇದ್ದಾರೆ. ಹಾಗೇನೆ ಮೈ ಡಿಯರ್ ಫ್ರೆಂಡ್ಸ್ ಮಾನಕ್ ಭಾಷಾ, ಮಾನ್ ಭಾಷಾ ಕಿ ಏನು ರೂಪ್ ಇದೆ ಅದು, ಹಾಗೇನೆ ಲಕ್ಷಣಗಳನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕೇಳ್ತಾ ಇದ್ದಾರೆ. ಹಾಗೇನೆ ಮೈ ಡಿಯರ್ ಫ್ರೆಂಡ್ಸ್ ಉಚ್ಚಾರಣ್ ಆಯ್ತಾ, ಪ್ರೊನೌನ್ಸಿಯೇಷನ್ ಹೆಂಗ್ ಮಾಡಬೇಕು, ಆರ್ಟ್ ಅಂಗೋಂಕಿ ಆಯ್ತಾ, ಇವನ್ನೆಲ್ಲ ವ್ಯಂಜನ್ ಇವನ್ನೆಲ್ಲ ಕೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಹಾಗೇನೆ ವಿರಾಮ್ ಚಿಹ್ನೋಂಕ ಪರಿಚಯ ಆಯ್ತಾ, ವಿರಾಮ್ ಚಿಹ್ನೋಂಕ ಪರಿಚಯ ಅಂತಂದ್ರೆ ಲೈಕ್ ಕಾಮಾ ಇರ್ಬೋದು, ಕ್ವಶನ್ ಮಾರ್ಕ್ ಇರ್ಬೋದು, ಅಫಾಸ್ಟ್ರಫಿ ಇರ್ಬೋದು, ಸರಿನಾ. ಸೊ ಇದನ್ನೆಲ್ಲ ಕೇಳ್ತಾರೆ, ಅಂದ್ರೆ ಇಂಗ್ಲಿಷ್ ಹೇಳೋದಾದ್ರೆ ಈ ಪಂಚುಯೇಷನ್ ಮಾರ್ಕ್ಸ್ ಅಂತ ಹೇಳ್ತೀವಲ್ವಾ ಅದನ್ನ. ಹಾಗೇನೆ ಮಾಡ್ಯಾರ ಫ್ರೆಂಡ್ಸ್ ಶಬ್ದಕ ರಚನಾ ಆಯ್ತಾ, ಶಬ್ದವನ್ನ ವರ್ಡ್ಸ್ ಅನ್ನ ಹೆಂಗೆ ಫಾರ್ಮೆಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅದ್ರ ಮೇಲೂ ಕೇಳ್ತಾರೆ. ಸೊ ಸಿನ್ಸ್ ಲ್ಯಾಂಗ್ವೇಜ್ ಟೀಚರ್ ಆಗಿರೋದ್ರಿಂದ ನಿಮಗೆ ಆಯ್ತಾ ಮೋರ್ ಇಂಪಾರ್ಟೆಂಟ್ LSRW ಅಂತ ಹೇಳ್ತೀವಿ ನೋಡಿ ಆಯ್ತಾ. LSRW ಅಂದ್ರೇನು, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್. ಸೊ ಇದ್ರ ಮೇಲೆನೆ ಎಲ್ಲ ಏನು ನಿಮ್ದು ಸ್ಕಿಲ್ಗಳನ್ನ ಅಲ್ಲಿ ಎಳೆಯಲಾಗುತ್ತೆ. ಹಿಂದಿಗೆ ಪರಿಭಾಷಕ್ ಶಬ್ದ ಅವ್ರು ತಕ್ನಿಕಿ ಶಬ್ದ ಅಂತ ಕೇಳ್ತಾ ಇದ್ದಾರೆ, ಪರಿಭಾಷಕ್ ಶಬ್ದ, ಹಾಗೇನೆ ಅನುಚ್ಛೇದ್ ಮೇ ರಿಕ್ತ ಸ್ಥಾನೋಂ ಕಿ ಪೂರ್ತಿ. ಸೊ ಇಷ್ಟನ್ನೆಲ್ಲ ಕೇಳ್ತಾ ಇದ್ದಾರೆ ಡಿಪೆಂಡ್ ಅಪಾನ್ ದ ಆ ಒಂದು ಶಬ್ದಕ್ಕೆ ಬೋಧ್ ಅಂದ್ರೆ ವರ್ಡ್ಸ್ ಅನ್ನ ಸೆಂಟೆನ್ಸ್ ಅನ್ನ ಯಾವ ತರ ಮಾಡ್ತೀರಾ ಅನ್ನೋದ್ರ ಮೇಲೆ, ಶಬ್ದವನ್ನ ಯಾವ ತರ ಮಾಡ್ತೀರಾ ಅನ್ನೋದ್ರ ಮೇಲೆ, ಇಷ್ಟೆಲ್ಲ ಆಕ್ಟಿವಿಟೀಸ್ ಮೇಲೆ ನಿಮಗೆ ಕ್ವಶನ್ಸ್ ಗಳು ಬರ್ತವೆ. ಅಂಡ್ ಈ ಡೀಟೇಲ್ ಆಗಿರುವಂತ ಸಿಲೆಬಸ್ ನ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಅಲ್ಲಿ ಆಯ್ತಾ, आप जो देख रहे हैं ना ये सिलेबस क्या है, वी विल पोस्ट इन अवर ऑफिशियल टेलीग्राम, वहां जाके आप ये इसको पा सकते हैं. एंड इसका क्या ओके इस कहाँ मिलता है, ये टेलीग्राम में ओके. हमारा ऑफिशियल टेलीग्राम क्या है, ये वीडियो का कमेंट सेक्शन में इसका लिंक दे रहते हैं हमने ओके. उधर जाके आप क्लिक करके यू कैन गेट दिस. एंड देखो इधर वाक्य वाइज बोल के है, ವಾಕ್ಯ ರಚನಾ ಕೈಸೆ ಕರ್ತೆ ಹೇ, ಇದ್ರ ಮೇಲೇನು ವಾಯ್ಸ್ ಅಂತ ಹೇಳ್ತೀವಲ್ವಾ, ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಅದ್ರ ಮೇಲೆ ಕೇಳ್ತಾರೆ. ಹಾಗೇನೆ ರಚನಾ 20 ಮಾರ್ಕ್ಸ್ ಇದೆ ನೋಡಿ ಆಯ್ತಾ, 20 ಮಾರ್ಕ್ಸ್ ಇದೆ. ಸೊ ಅದರಲ್ಲಿ ಪ್ರತಿವೇದನ ಅಂತಿದೆ, ಆವೇದನ ಅಂತಿದೆ, ಜ್ಞಾಪನ ಅಂತಿದೆ ಆಯ್ತಾ, ಅಧಿಸೂಚನ್, ಪರಿಶ್ರಮ್ ಆಯ್ತಾ, ಅನುಸ್ಮಾರಕ್ ಆಯ್ತಾ, ಇವೆಲ್ಲ ಕೇಳ್ತಾರೆ ಸರಿನಾ. ಹಾಗೇನೆ ಪತ್ರ ಲೇಖನ, ಲೆಟರ್ ರೈಟಿಂಗ್ ಇರ್ಬೋದು, ಅನುವೇದನ, ನಿಬಂಧನೆ ಆಯ್ತಾ, ಕವಿತಾ ಭಾಗಕ್ಕೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಪ್ರಶ್ನೆ ಆಯ್ತಾ, ಯಾವ್ದಾದ್ರು ಒಂದು ಪೋಯಮ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ ಕಾಂಪ್ರಿಹೆನ್ಷನ್ ಕೇಳ್ತಾರೆ. ಹಾಗೇನೆ ಕಾವ್ಯಕ್ಕೆ ರೂಪ್ ಸರಿನಾ, ಕಾವ್ಯದ ಒಂದು ರೂಪ 12 ಮಾರ್ಕ್ಸ್ ಅಂತ ನೋಡಿ, 12 ಮಾರ್ಕ್ಸ್ ಅಂತ ಇದೆ. ಸೊ ಅದರಲ್ಲಿ ರಸ್, ಪರಿಭಾಷಾ, ಪ್ರಕಾರ ಆಯ್ತಾ, ಇವೆಲ್ಲ ಕೇಳ್ತಾರೆ. ಬೇಸಿಕ್ ಗ್ರಾಮರ್ನ ಹಾಗೆ ಬೇಸಿಕ್ ಲಿಟ್ರೇಚರ್ನ ಕೇಳ್ತಾ ಇದ್ದಾರೆ. ಹಾಗೇನೆ ಚಂದ್, ಪರಿಭಾಷಾ, ಲಕ್ಷಣ, ಪ್ರಕಾರ, ವಾರ್ಣಿಕ್ ಚಂದ್, ಹಾಗೇನೆ ಮಾತೃ ಚಂದ್, ಹಾಗೇನೆ ಅಲಂಕಾರ, ಪರಿಭಾಷಾ, ಲಕ್ಷಣ ಅಂತಿದೆ ಸರಿನಾ. ಹಾಗೇನೆ ಶಬ್ದಾಲಂಕಾರ, ಅರ್ಥಾಲಂಕಾರ, ರಚನಾಯೇ ಔರ್ ರಚನಾಕಾರ ಆಯ್ತಾ, 10 ಮಾರ್ಕ್ಸ್ ಇದೆ ನೋಡಿ. ಸೊ ಅದರಲ್ಲಿ ಆಲ್ಮೋಸ್ಟ್ ಲಿಟ್ರೇಚರ್ ಇದೆ, ಪ್ರೇಮ್ ಚಂದ್, ಕೇದಾರ್ನಾಥ್ ಓಕೆ, ಮಹಾದೇವಿ ವರ್ಮಾ, ಹರಿಶಂಕರ್ ಪ್ರಸಾಯಿ, ಹಾಗೇನೆ ಭಗವತಿ ಚರಣ್, ತುಂಬಾ ಜನ ಇದ್ದಾರೆ ನೋಡಿ ಆಯ್ತಾ. ಇಷ್ಟೆಲ್ಲ ಓದ್ಕೋಬೇಕಾಗುತ್ತೆ. ಹಾಗೇನೆ ಮೈ ಡಿಯರ್ ಫ್ರೆಂಡ್ಸ್ ಹಿಂದಿ ಸಾಹಿತ್ಯಕ್ಕೆ ಕಾಲ್ ಕೆ ಕವಿ, ಯಾವ ತರ ಹಿಂದಿ ಲಿಟ್ರೇಚರ್ ಬಿಗಿನಿಂಗ್ ಆಯ್ತು ಆಯ್ತಾ, ಹೌ ದ ಲಿಟ್ರೇಚರ್ ಆಫ್ ಹಿಂದಿ ಹ್ಯಾಸ್ ಬಿಗನ್ ಅಂಡ್ ವಿಗರ್ತ ಓಕೆ, ವೀರ್ಗಾತ ಕಲಾ ಕಾಲ್, ಹಾಗೇನೆ ಭಕ್ತಿ ಕಾಲ್ ಅಂತ ಬರುತ್ತೆ, ಶೃಂಗಾರ್ ಕಿ ರೀತಿ ಕಾಲ್, ಹಾಗೇನೆ ಆಧುನಿಕ್ ಕಾಲ್ ಆಯ್ತಾ, ಈಗ ಕರೆಂಟ್ ಏನ್ ನಡೀತಾ ಇದೆ, ಇತ್ತೀಚಿನ ರೈಟರ್ಗಳು ಆಯ್ತಾ, ತುಂಬಾ ಜನ ರೈಟರ್ಸ್ ಬರ್ತಾರೆ, ಅವ್ರದೆಲ್ಲ ಇಲ್ಲಿ ಕೇಳ್ತಾರೆ. ಹಾಗೇನೆ ಪ್ರಗತಿವಾದ್ ಅಂತಿದೆ ಆಯ್ತಾ, ಛಾಯಾವಾದ್ ಅಂತಿದೆ ಸರಿನಾ. ಹಾಗೇನೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ ಶಿಕ್ಷಣ ಪದ್ಧತಿ ಅಂತಿದೆ, ಪೆಡಗಾಜಿ ನೋಡಿ 20 ಮಾರ್ಕ್ಸ್ಗೆ ಕೇಳ್ತಾರೆ. ಮೇಲೆ ಹೇಳಿದ್ದೆಲ್ಲ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, 80 ಮಾರ್ಕ್ಸಿಗೆ ಕೇಳ್ತಾರೆ. ಇದು 20 ಮಾರ್ಕ್ಸಿಗೆ ಕೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಹಿಂದಿ ಭಾಷಾ, ಶಿಕ್ಷಣ ವಿಜ್ಞಾನ ಸರಿನಾ, ಭಾಷಾ ಕೌಶಲ್ಯ ಯಾವ ಥರ ಇದೆ, ಹಾಗೇನೆ ಪ್ರತಿಯೊಂದು ಸರಿನಾ, ರೆಮಿಡಿಯಲ್ ಟೀಚಿಂಗ್ ನೋಡಿ
ಆಯಿತಾ. ರೆಮಿಡಿಯಲ್ ಟೀಚಿಂಗ್ ಎಲ್ಲ ಗೊತ್ತು ನಿಮಗೆ, ಈ ಬಿ ಎಡಲ್ಲೆಲ್ಲ ಓದಿರ್ತೀರ. ಸೊ ಅದನ್ನು ಹಿಂದಿಯಲ್ಲಿ ನೀವು ಯಾವ ಥರ ಬಳಸ್ತೀರ ಅನ್ನೋದ್ರ ಮೇಲೆ ಅಪ್ಲೈಡ್ ಕ್ವಶನ್ಸ್ ಬರ್ತವೆ. ಹಾಗೆಯೇ ಭಾಷಾ ಶಿಕ್ಷಕಿ ಸಿದ್ಧಾರ್ಥ್, ಓಕೆನಾ, ಸಿದ್ಧಾಂತ್, ಹಾಗೆಯೇ ಭಾಷಾಕಿ ವಿಕಸನ್ ಅದೆಲ್ಲ ಕೇಳ್ತಾರೆ. ವ್ಯಾಕರಣ ಶಿಕ್ಷಣ, ಸರಿನಾ, ಭಾಷಾ ಕೌಶಲ್ ಕಿ ಸಮಜ್ ಏವಂ ಮೂಲ್ಯಾಂಕನ್ ಶಿಕ್ಷಣ. ಸೊ ಇಷ್ಟೆಲ್ಲದ್ರ ಮೇಲೆ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ನೋಡಿ ಅದರಲ್ಲಿ ಸಬ್ ಟಾಪಿಕ್ಸು ಕೇಳಿದ್ದಾರೆ. ಅಕ್ಷರ್ ಯಹಾ ಸೆ ಉಚ್ಚಾರ ಹೋನೆ ವಾಲಿ ಅಕ್ಷರ್ ಹೇ. ಸೊ ಕಂಠದಿಂದ ಬರುವಂಥದ್ದು ತಾಲು ಅಂತ ಹೇಳಿದ್ದಾರೆ, ಆಷ್ಟು ಅಂತ ಹೇಳ್ತಾ ಇದ್ದಾರೆ, ಸರಿನಾ, ಮೃದನ್ಯ. ಸೊ ಅಲ್ಲಿಂದ ಬರುವಂಥದ್ದು, ಹಾಗೆಯೇ ಮಿಠಾಸ್, ಸರಿನಾ, ಯಹಾ ಭಾವವಾಚಕ್ ಸಂಜ್ಞಾ ಇಸ್ ಬನಾ ಹುವಾ ಹೇ, ಆಯ್ತಾ. ಈ ಥರ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಹಾಗೆಯೇ ಸೊ ಈ ರೀತಿಯ ಕ್ವಶನ್ಸ್ಗಳು ನಿಮಗೆಲ್ಲ ಬರ್ತವೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಐ ಥಿಂಕ್ ಇದನ್ನೆಲ್ಲ ನೀವು ಎಲ್ಲಿಂದ ಓದ್ಕೋಬೋದು, 8th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಏನು ಹಿಂದಿ, ಆಯಿತಾ, ಹಿಂದಿ ಬುಕ್ಸ್ಗಳೇನಿದೆ ಅಲ್ಲಿಂದ ನಿಮಗೆ ರಿಸೋರ್ಸ್ಗಳು ಸಿಗ್ತವೆ. ಆ್ಯಂಡ್ ಅಷ್ಟೇ ಅಲ್ಲದೆ ನಿಮ್ಮ ಏನು ಡಿಗ್ರಿಯಲ್ಲಿ ಗ್ರ್ಯಾಜುಯೇಷನ್ನಲ್ಲಿ ಏನೇನು ಓದಿರ್ತಿರಲ್ವ, ಹಿಂದಿ ಲಿಟ್ರೇಚರ್, ವೆರಿ ಇಂಪಾರ್ಟೆಂಟ್ಲಿ ಹಿಂದಿ ಲಿಟ್ರೇಚರ್ಗೆ ಸಂಬಂಧಪಟ್ಟಂಥ ಎಲ್ಲ ಬುಕ್ಸ್ಗಳನ್ನು ಓದಿ. ಆ್ಯಂಡ್ ಐ ಸಜೆಸ್ಟ್ ಯು ಟು ಸ್ಟಡಿ ಅದರ್ ಸ್ಟೇಟ್ ಬುಕ್ಸ್, ಆಯಿತಾ. ಅದರ್ ಸ್ಟೇಟ್ ಸಚ್ ಆಸ್ ಹಿಂದಿ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಎಲ್ಲೆಲ್ಲಿ ಬೇರೆ ಬೇರೆ ಸ್ಟೇಟ್ನಲ್ಲಿ ಇದಾವಲ್ವ, ಅಲ್ಲಿ ಯಾವ ಥರ ಹಿಂದಿ ಟೀಚರ್ದು ಕ್ವಶನ್ ಪೇಪರ್ಸ್ ಇದೆ ಅದನ್ನು ತಗೊಂಡು ಒಂದ್ಸಲ ಅನಲೈಸ್ ಮಾಡಿ ನಿಮಗೆ ಮೇಲೆ ಏನು ಹೇಳಿದ್ವಲ್ವ ಅದೆಲ್ಲ ನಿಮಗೆ ಇನ್ನೂ ಬ್ರೀಫಾಗಿ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಟೋಟಲಾಗಿ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಬರೀಬೇಕು ನೀವು, ಪೇಪರ್ ಟು 100 ಮಾರ್ಕ್ಸಿಗೆ, ಸರಿನಾ, 100 ಮಾರ್ಕ್ಸಿಗೆ ಎಕ್ಸಾಮ್ ಬರೀಬೇಕು. ಸೊ 100 ಮಾರ್ಕ್ಸಿಗೆ ಯಾರು ಟಾಪ್ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ, ಇನ್ಕ್ಲೂಡಿಂಗ್ ಪೇಪರ್ ಒನ್ ಇರ್ಬೋದು, ಪೇಪರ್ 2. ಸೊ ಟೋಟಲಿ 200 ಮಾರ್ಕ್ಸ್ಗೆ 200 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ ಇದರಲ್ಲಿ ಯಾರು ಟಾಪ್ ಮಾಡ್ತೀರಾ, ಯು ವಿಲ್ ಬಿ ಸೆಲೆಕ್ಟೆಡ್ ಆಸ್ ಅ ಹೈಸ್ಕೂಲ್ ಟೀಚರ್, ಹಿಂದಿ ಟೀಚರ್. ಸೊ ಐ ವಿಶ್ ಆಲ್ ಆಫ್ ಯು ಟು ಬಿಕಮ್ ಅ ಹಿಂದಿ ಟೀಚರ್. ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ, ಏನೇನು ಮೇಲೆ ಹೇಳಿದೀವಲ್ವ ಅದನ್ನೆಲ್ಲ. ಸೊ ಮೇನಾಗಿ ನಿಮಗೆ ಬೇಸಿಕ್ಕಾಗಿ ಸಿಗೋದು ಎಲ್ಲಿಂದ, 8ನೇ ಕ್ಲಾಸಿಂದ 12th ಸ್ಟ್ಯಾಂಡರ್ಡ್ವರೆಗೆ ಹಿಂದಿ ಸಬ್ಜೆಕ್ಟ್, ಸರಿನಾ. ನಿಮ್ಮದು ಹಿಂದಿ ಸಬ್ಜೆಕ್ಟ್ದು ಏನು ಬುಕ್ಸ್ ಇದೆ ಅದನ್ನೆಲ್ಲ ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ ಇದಕ್ಕೆ ರಿಲೆವೆಂಟ್ ಏನೇನು ಇದೆ ಅದನ್ನೆಲ್ಲ ಅದು ನೀವು ಅಲ್ಲಿ ನೋಡ್ತಾ ನೀಟಾಗಿ ಓದ್ತಾ ಹೋಗಿ. ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ಸ್ಟಡಿ ಬೇಕಂತಂದರೆ ಏನಂತ ಹೇಳಿದ್ವಿ ನಿಮಗೆ, ನೀವು ಡಿಗ್ರಿಯಲ್ಲಿ, ಆಯಿತಾ, ನಿಮ್ಮ ಬಿ ಎ ಅಥವಾ ನಿಮ್ಮ ಏನು ಹಿಂದಿ ಪ್ರವೀಣ್ ಅಂತ ಐ ಥಿಂಕ್ ನಿಮ್ಮದು ಒಂದು ಸಬ್ಜೆಕ್ಟ್ ಇರುತ್ತೆ. ಸೊ ಅದರಲ್ಲಿ ನೀವು ಹಿಂದಿ ಲಿಟ್ರೇಚರ್ ಇರ್ಬೋದು, LSRW ಅಂತ ಹೇಳಿದ್ವಿ ನಾವು, ಆಯಿತಾ, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಸೊ ಇಷ್ಟಕ್ಕೆ ಸಂಬಂಧಪಟ್ಟಂಥ ಏನೇನು ನಿಮ್ಮ ಹತ್ರ ಸ್ಕಿಲ್ಗಳಿದೆ ಹಿಂದಿ ಭಾಷೆಗೆ ಸಂಬಂಧಪಟ್ಟಂಗೆ ಅವನ್ನೆಲ್ಲ ಕೇಳ್ತಾರೆ. ಅದೆಲ್ಲ ನಿಮಗೆ ಎಲ್ಲಿ ಸಿಗುತ್ತೆ, ಡಿಗ್ರಿಯಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನೂ ನೀವು ಅಡ್ವಾನ್ಸ್ ಆಗಿ ಸ್ಟಡಿ ಮಾಡಬೇಕು ಅಂತಂದರೆ ಐ ಸಜೆಸ್ಟ್ ಯು ಟು ಸ್ಟಡಿ ಅದರ್ ಸ್ಟೇಟ್ಸ್ ಕ್ವಶನ್ ಪೇಪರ್ಸ್, ಆಯಿತಾ. ಹಿಂದಿ ಟೀಚರ್ದು ಬೇರೆ ಸ್ಟೇಟಲ್ಲಿ ಯಾವ ಥರ ಕೇಳಿದ್ದಾರೆ ಅದನ್ನು ನೀವು ಓದ್ಕೊಂಡ್ರೆ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಭಾಳ ಅಟ್ಲೀಸ್ಟ್ ಒಂದು ಹಿಂದಿ ಸಿಲೆಬಸ್ ಯಾವ ಥರ ಇರುತ್ತೆ ಅಂತೇಳಿ ನಿಮಗೊಂದು ಪರಿಚಯ ಆಗಿದೆ ಅಂತ ಅಂದ್ಕೊಳ್ತೇವೆ. ಆ್ಯಂಡ್ ಈ ಒಂದು PDF ಏನಿದೆ ಅಲ್ವಾ, ಈ PDF ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರ್ತೇವೆ. ಅಫಿಷಿಯಲ್ ಟೆಲಿಗ್ರಾಮ್ನ ಲಿಂಕನ್ನು ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ, ಡೌನ್ಲೋಡ್ ಮಾಡ್ಕೋಬೋದು ಅಲ್ಲಿ ಹೋಗಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆ್ಯಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.